ನಮಸ್ಕಾರ, ನಾನು BR ನಾಯ್ಡು. ಬೆಂಗಳೂರು ಯೆಲ್ಲೋ ಲೈನ್ ಮೆಟ್ರೋ ಓಡಲಾರಂಭಿಸಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಬಿಜೆಪಿ ನಾಯಕರು ಕ್ಯಾಮೆರಾದ ಮುಂದೆ ಹಲ್ಲು ಕಿಸಿಯುತ್ತಾ ಇದು ಕೇಂದ್ರ ಸರ್ಕಾರದ ಗಿಫ್ಟ್ ಎಂದು ಹೇಳ್ಕೊಳ್ತಿದ್ದಾರೆ. ಆದರೆ ನಿಜವಾದ ಸತ್ಯ ಏನು ಗೊತ್ತಾ? ಯೋಜನೆಯ ಒಟ್ಟು ವೆಚ್ಚದ 87% ಹಣ ಕರ್ನಾಟಕ ಸರ್ಕಾರ ಕೊಟ್ಟಿದೆ. 80% ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ. ಕೇಂದ್ರ ಸರ್ಕಾರ ಖರ್ಚು ಮಾಡಿರೋದು ಕೇವಲ 13% ಹಣ ಮಾತ್ರ. 20% ಮಾತ್ರ ಬಿಜೆಪಿ ಸರ್ಕಾರ, ಕೆಲವು ಕಡೆ 11% ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್. ಆದರೂ ಬಿಜೆಪಿಗರು ಇದನ್ನು ತಮ್ಮ ಸಾಧನೆ ಎಂದು ಪ್ರಚಾರ ಮಾಡ್ತಿದ್ದಾರೆ. ಈ ಯೆಲ್ಲೋ ಲೈನ್ ಮೆಟ್ರೋ ಕೇಂದ್ರ ಸರ್ಕಾರದ ಕೊಡುಗೆ ಅಲ್ಲ. ಈ ಯೆಲ್ಲೋ ಲೈನ್ ಮೆಟ್ರೋ ಕನ್ನಡಿಗರ ದುಡ್ಡು, ಕನ್ನಡಿಗರ ಪರಿಶ್ರಮದ ಫಲ. ಈ ಮೆಟ್ರೋ ಯೋಜನೆ ಹೇಗೆ ಹುಟ್ಟಿತ್ತು, ಕಾಂಗ್ರೆಸ್ ಹೇಗೆ ಅದನ್ನು ಮುಂದಕ್ಕೆ ಕೊಂಡೊಯ್ತು, ಬಿಜೆಪಿ ಹೇಗೆ ವಿಳಂಬ ಮಾಡಿತು ಮತ್ತು ಈಗ ಅದು ಹೇಗೆ ಕ್ರೆಡಿಟ್ ಕಸಿಯಲು ಬಂದಿದೆ, ಇದರ ಸಂಪೂರ್ಣ ಕತೆ ಇಲ್ಲಿ ನಾನು ಹೇಳಕ್ ಹೊರಟಿದ್ದೀನಿ. 2002ರಲ್ಲಿ ಆಗಿನ ಮುಖ್ಯಮಂತ್ರಿ ಶ್ರೀ SM ಕೃಷ್ಣರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ವೇಗವಾದ, ಸ್ವಚ್ಛ ಮತ್ತು ಆಧುನಿಕ ಸಾರಿಗೆ ವ್ಯವಸ್ಥೆ ಎಂಬ ಕನಸಿನಿಂದ ಮೆಟ್ರೋ ಯೋಜನೆಗೆ ಹಸಿರು ನಿಶಾನೆ ತೋರಿಸಿತ್ತು. ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀಯುತ ಧರ್ಮಸಿಂಗ್ ರವರು ನಮ್ಮ ಮೆಟ್ರೋಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಯೋಜನೆ ಕಾಗದದಲ್ಲಿ ನಿಲ್ಲಲಿಲ್ಲ. ಭೂಸ್ವಾಧೀನದಿಂದ ಪ್ರಥಮ ಹಂತದ ಪೂರ್ಣಗೊಳಿಸುವಿಕೆವರೆಗೂ ಪ್ರತಿಯೊಂದು ಹಂತದಲ್ಲೂ ಕಾಂಗ್ರೆಸ್ ಸರ್ಕಾರವೇ ಸಾಧಿಸಿದೆ. ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಗೆಲ್ಲ ನಾವೇ ಕೊಟ್ಟಿರೋದು. ಲ್ಯಾಂಡ್ ಅಕ್ವಿಷನ್ಗೆ ಇನ್ಫ್ರಾಸ್ಟ್ರಕ್ಚರ್. ಯೆಲ್ಲೋ ಲೈನ್ ಕೇವಲ ರೈಲು ಮಾರ್ಗವಲ್ಲ, ಅದು ಬದುಕಿನ ನಾಡಿ. IT ಪಾರ್ಕ್ಗಳು, ಬಯೋಟೆಕ್ ಹಬ್ಗಳು, ಪ್ರಮುಖ ಆಸ್ಪತ್ರೆಗಳು, ಕೈಗಾರಿಕಾ ಪ್ರದೇಶಗಳು ಇವೆಲ್ಲವನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಈ ಮಾರ್ಗದಲ್ಲಿ ಪ್ರತಿ ದಿನ 3.5 ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣಿಸುವ ನಿರೀಕ್ಷೆ ಇದೆ. ಸುಮಾರು 3.5 ಲಕ್ಷ ಪ್ರಯಾಣಿಕರು ಪ್ರತಿ ದಿನ ಟ್ರಾವೆಲ್ ಮಾಡಲಿಕ್ಕೆ ಸಾಧ್ಯ. ವಿಶೇಷವಾಗಿ ಸಿಲ್ಕ್ ಬೋರ್ಡ್ ಮತ್ತು ಜಯದೇವ ಆಸ್ಪತ್ರೆ ಜಂಕ್ಷನ್ಗಳಲ್ಲಿ ಟ್ರಾಫಿಕ್ ಜಾಮ್ ಆಗುವುದು ಕಡಿಮೆಯಾಗುವ ಭರವಸೆ ಇದೆ. ವಾಸ್ತವವಾಗಿ ಟ್ರ್ಯಾಕ್ಗಳು ಮತ್ತು ನಿಲ್ದಾಣಗಳು 1 ವರ್ಷಕ್ಕಿಂತ ಮೊದಲೇ ಸಿದ್ಧವಾಗಿದ್ದವು. ಕೊರತೆ ಇದ್ದದ್ದು ರೈಲ್ ಕೋಚ್ಗಳು ಮಾತ್ರ. ಕರ್ನಾಟಕ ಸರ್ಕಾರ ಈಗಾಗಲೇ ಸುಮಾರು 60,000 ಕೋಟಿ ರೂಪಾಯಿಗಳು ನಮ್ಮ ಮೆಟ್ರೋಗೆ ಖರ್ಚು ಮಾಡಿದೆ. ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡತಕ್ಕಂಥದ್ದು. ಇದಕ್ಕೆ ರಾಜ್ಯ ಸರ್ಕಾರ ಸುಮಾರು 25,387 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಕೇಂದ್ರದ ಹಂಚಿಕೆ ಸುಮಾರು 7,500 ಕೋಟಿಗಳು ಮಾತ್ರ. ಕೇಂದ್ರ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದು 7,468.86 ಕೋಟಿ ರೂಪಾಯಿಗಳನ್ನು ಮಾತ್ರ. ಅದರಲ್ಲೂ ಹೆಚ್ಚಿನದ್ದು ಸಾಲ, ಉಚಿತ ಅನುದಾನವಲ್ಲ. ಕೇಂದ್ರ ಸರ್ಕಾರ ಸಾಲ ಕೊಡ್ತದೆ, ಇಕ್ವಿಟಿ ಇಟ್ಟಿದ್ದಾರೆ. ನಾವು ಸಾಲ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಬೇಕು. ಇಲ್ಲಿವರೆಗೆ 3,987 ಕೋಟಿ ರೂಪಾಯಿಗಳನ್ನ ಮರುಪಾವತಿ ಮಾಡಿದ್ದೇವೆ. ಮೂಲ ಒಪ್ಪಂದದ ಪ್ರಕಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ್ದು ಸುಮಾರು 50% ಪಾಲುದಾರಿಕೆ ಇರಬೇಕಿತ್ತು. ಈ ಯೋಜನೆಗೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50%. ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತನ್ನ ಪಾಲನ್ನು ಕಡಿಮೆ ಮಾಡಿ ಅನುದಾನದ ಬದಲು ಸಾಲ ನೀಡಿತ್ತು. ಪರಿಣಾಮವಾಗಿ 87% ಆರ್ಥಿಕ ಭಾರ ಕರ್ನಾಟಕ ಜನರ ಮೇಲೆ ಬಿದ್ದಿದೆ. 2019ರಲ್ಲಿ ಬಿಜೆಪಿ ಸರ್ಕಾರ ಬೆಂಗಳೂರಿನ BML ಬಿಟ್ಟು ಯೆಲ್ಲೋ ಲೈನ್ ರೈಲ್ ಕೋಚ್ಗಳ ಒಪ್ಪಂದವನ್ನು ಚೀನಾ ಮೂಲದ CRRC ಕಂಪನಿಗೆ ನೀಡಿತ್ತು. ಆಗ ಅವರ ದೇಶಾಭಿಮಾನ ಎಲ್ಲೋಯ್ತು ಗೊತ್ತಾಗ್ತಿಲ್ಲ. ಅಲ್ಲಿ ಉಳಿದಿದ್ದು ಕಮಿಷನ್ ರಾಜಕೀಯ ಮಾತ್ರ. 2020ರಲ್ಲಿ ಗಲ್ವಾನ್ ಘರ್ಷಣೆಯ ನಂತರ ಪ್ರಧಾನಿ ಮೋದಿ ಚೀನಾ ಕಂಪನಿಗಳ ಮೇಲೆ ನಿಷೇಧ ಹೇರಿದರು. ಪರಿಣಾಮ ರೈಲುಗಳು ಬರಲಿಲ್ಲ, ಮೆಟ್ರೋ ಟ್ರ್ಯಾಕ್ಗಳು ಖಾಲಿ ಮತ್ತು ಆ ಸಮಯದಲ್ಲಿ ಬೆಂಗಳೂರಿನ ಯುವ ಸಂಸದ ತೇಜಸ್ವಿ ಸೂರ್ಯ ಸಂಪೂರ್ಣ ಮೌನವಾಗಿದ್ದರು. ಈ ದೋಸೆದು ಫೋಟೋ ನೋಡಿ ಬಹಳ ಟೆಂಪ್ಟ್ ಆಗಿ ಬಂದಿದ್ದು. 2023ರಲ್ಲಿ ಕರ್ನಾಟಕ ಜನರು ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಿಳಿಸಿ ಕಾಂಗ್ರೆಸ್ ಸರ್ಕಾರವನ್ನು ಮರಳಿ ತಂದರು. 2024ರಲ್ಲಿ CRRC ಕೋಲ್ಕತ್ತಾದ ಟಿಟಾಗರ್ ಫ್ಯಾಕ್ಟರಿಯೊಂದಿಗೆ ಜಂಟಿ ಹೂಡಿಕೆ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಟಿಟಾಗರ್ಗೆ ಸ್ಟೇನ್ಲೆಸ್ ಸ್ಟೀಲ್ ಕೋಚ್ಗಳನ್ನು ತಯಾರಿಸುವ ಅನುಭವ ಇರಲಿಲ್ಲ. ಈ ಕಂಪನಿಗೆ ಚೀನಾ ಎಂಜಿನಿಯರ್ಗಳ ನೆರವು ಅಗತ್ಯವಾಯಿತು. ಆದರೆ ಅವರ ವಿಸಾಗಳು 6 ತಿಂಗಳುಗಳ ಕಾಲ ವಿಳಂಬವಾಯಿತು. ಅಲ್ಲಿ ಮತ್ತೊಂದು ವಿಷಯ ನೀವು ಗಮನಿಸಬೇಕು. ಅದೇ ಸಂದರ್ಭದಲ್ಲಿ ಅದಾನಿ ಸೋಲಾರ್ ಯೋಜನೆಗೆ ಚೀನಾ ಎಂಜಿನಿಯರ್ಗಳ ಅವಶ್ಯಕತೆ ಇದ್ದಾಗ ಅವರ ವೀಸಾಗಳು ಕೆಲ ದಿನಗಳಲ್ಲೇ ಕ್ಲಿಯರ್ ಆಗಿದ್ವು. ಇಂದು ಕೇವಲ 3 ರೈಲ್ ಕೋಚ್ಗಳು ಮಾತ್ರ ಹೊಸದಾಗಿ ಪ್ರಾರಂಭಗೊಂಡ ಯೆಲ್ಲೋ ಲೈನ್ ಮಾರ್ಗದಲ್ಲಿ 25 ನಿಮಿಷದ ಅಂತರದಲ್ಲಿ ಓಡುತ್ತಿವೆ. ಆದರೆ ಯೆಲ್ಲೋ ಲೈನ್ ಮಾರ್ಗಕ್ಕೆ ಅಗತ್ಯವಿರುವುದು 15 ಕೋಚ್ಗಳು.
ರಾಗಿಗುಡ್ಡ ಸಿಲ್ಕ್ ಬೋಟ್ ಡಬಲ್ ಡೆಕ್ಕರ್ ಫ್ಲೈಓವರ್ ಕಾಂಗ್ರೆಸ್ನ ದೂರದೃಷ್ಟಿ. ಇದು ಪ್ರತಿ ದಿನ ವಾಹನ ದಟ್ಟಣೆ ಕಡಿಮೆ ಮಾಡುತ್ತದೆ. ಉದ್ಘಾಟನಾ ನಾಟಕ ಕಾಂಗ್ರೆಸ್ ಎಂದಿಗೂ ಮಾಡಿಲ್ಲ, ಮಾಡಲ್ಲ. ಇನ್ನು ಯೆಲ್ಲೋ ಲೈನ್ ಮಾರ್ಗ ಕೇಂದ್ರ ಸರ್ಕಾರದ ಕೊಡುಗೆ ಅಲ್ಲ, ಇದು ಎಸ್.ಎಂ. ಕೃಷ್ಣರವರ ಕಾಲದ ಯೋಜನೆ. ಇದು ಮನಮೋಹನ್ ಸಿಂಗ್ ರವರು ಉದ್ಘಾಟಿಸಿದ್ದು, ಸಿದ್ದರಾಮಯ್ಯನವರು ವಿಸ್ತರಿಸಿದ್ದು. ಈ ಬಿಜೆಪಿ ಮಾತ್ರ ಇದನ್ನು ವಿಳಂಬ ಮಾಡಿತ್ತು, ಚೀನಾ ಕಂಪನಿಗೆ ಕೊಟ್ಟಿತ್ತು, ಗಲ್ವಾನ್ ನಂತರ ನಿಲ್ಲಿಸಿತ್ತು. ಈಗ ಮಾತ್ರ ಟೇಪ್ ಕತ್ತರಿಸಲು ಬಂದಿದೆ. ಇದು ನಮ್ಮ ಹಣ, ನಮ್ಮ ನಗರ, ನಮ್ಮ ಮೆಟ್ರೋ ಮತ್ತು ಕಾಂಗ್ರೆಸ್ ಸರ್ಕಾರದ ಕನಸು. ನಮ್ಮ ಮೆಟ್ರೋದಲ್ಲಿ ಕರ್ನಾಟಕ ಸರ್ಕಾರದ್ದು ಸುಮಾರು 90% ಪಾಲು. ಹಾಗಾಗಿ ದಯಮಾಡಿ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಇದು ಕೇಂದ್ರ ಸರ್ಕಾರದ ಕೊಡುಗೆ ಅಲ್ಲ. ಇವರು ಏನಿದ್ರು ಬರೀ ಟೇಪ್ ಕಟ್ ಮಾಡಕ್ ಬಂದವರು ಅಷ್ಟೇ. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ದಯಮಾಡಿ ಟೀಮ್ BR Nadi ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಲೈಕ್ ಮಾಡಿ. ಧನ್ಯವಾದಗಳು.